ಮಾಡಿರೋದು ನನಗೆ 570 ಮಾಡಿದ್ರು. ಎಷ್ಟೊದಕ್ಕೆ ಪಿಕ್ ಮಾಡಿದ್ದು ಗೊತ್ತಾ, ನಾನು ಡಿ ಎಲ್ ಇಸ್ಕೋಬೇಕಾಗಿತ್ತು. ಡಿ ಎಲ್ಲು ಈಸ್ಕೊಂಡೆ ಗುರು. ಡಿ ಎಲ್ ಕೊಟ್ಟವ್ರೆ, ಬ್ಯಾರ್ಜ್ ಮಾಡ್ಸೋಕ್ಕೆ ಕೊಟ್ಟಿದ್ದೆ ಗುರು. ಕೈ ಬಾಡಿಗೆ ಒಂದು ಬಂದೆ. ಆಲ್ಮೋಸ್ಟ್ ಏನು 450 ರೂಪೀಸ್ ಕೊಟ್ಟ. ಸ್ನೇಹಿತರು ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಆಲ್ಮೋಸ್ಟ್ ಟೈಮ್ ಏನು 9:45 ಆಯಿತು. ಫಸ್ಟ್ ಆರ್ಡ್ರ್ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಇದೇನು 6 ಕಿಲೋಮೀಟ್ರ್ 170 ರೂಪಾಯಿ ನಾವು ಕೊಡ್ತಾವನೆ. ಇಲ್ಲೇ ಪಿಕಪ್ಪು, ಈ ಅಪಾರ್ಟ್ಮೆಂಟ್ ಹತ್ರ ನಮ್ಮ ಏರಿಯಾದಲ್ಲೇ ಪಿಕಪ್ಪು. ಯುನಿಕಾ ಎಪೋರಿಸ್ ಅಂತ ಇಲ್ಲಿ ಪಿಕಪ್ ಹತ್ರ ಬಂದಿದ್ದೀನಿ. ಇವಾಗ ಇಲ್ಲೇ ಇದ್ದೀನಿ. ಕಸ್ಟಮರ್ ಇನ್ನೂ ಬಂದಿಲ್ಲ, ಅವ್ರು ಅನ್ಸುತ್ತೆ ಬೇಗ ಬರ್ತಾವ್ರೆ. ಓಕೆ, ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾ ಸಿಗ್ತೀನಿ ಬನ್ನಿ. ಫಸ್ಟ್ ಆರ್ಡ್ರ್ ಇದು ಆಲ್ಮೋಸ್ಟ್ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು ಗುರು. ಕೈ ಬಾಡಿಗೆ ಒಂದು ಬಂದೆ. ಆಲ್ಮೋಸ್ಟ್ ಏನು 450 ರೂಪೀಸ್ ಕೊಟ್ಟ. ನಮ್ಮೇರೆಯಿಂದ ಏನು ಮಡಿವಾಳ ಸಿಗ್ನಲ್ಲು ಇಲ್ಲ ಐತಲ್ಲ, ಮಡಿವಾಳ ಸಿಗ್ನಲ್ಲು. ಇದು ಹಾಸ್ಪಿಟ್ಲು. ಈ ಹಾಸ್ಪಿಟ್ಲ್ ಹತ್ರ ಡ್ರಾಪು. 20 ಕಿಲೋಮೀಟ್ರು. 500 ರೂಪಾಯಿ ಹೇಳಿದೆ, 450 ಕೊಟ್ಟು. ಬರೋಷ್ಟರಲ್ಲೇ ಎಷ್ಟು 1.5 ಅವರ್ 1 or 2 hours ಆಯಿತು. ನೋಡ್ಬೋದು, ಟೈಮ್ 12 ಗಂಟೆ ಆಯಿತು. ಒಂದು ಯಾವುದೋ ಬಿತ್ತು ರ್ಯಾಪಿಡ್ ನಮ್ಮ ಹತ್ರ, ಊಬರಲ್ಲೂ ಒಂದು ಆರ್ಡ್ರ್ ಕೊಟ್ಟ. ನಾನೇನು ಮಾಡಿದೆ, ಸ್ಕಿಪ್ ಮಾಡಿಬಿಟ್ಟೆ. ಎಲ್ಲ ಬಾಡಿಸ್ಬೋಡಿನೋ ಎಲ್ಲ ಕೊಟ್ಟಾಗುರು. ನಾನು ಸ್ಕಿಪ್ಪೇ ಮಾಡಿಬಿಟ್ಟೆ. ಎತ್ಕೋಣ ಅಂತ ಇದ್ದೆ, ಬಟ್ ಸ್ಕಿಪ್ಪೇ ಮಾಡಿಬಿಟ್ಟೆ. ಆಮೇಲೆ ನೋಡ್ತಾ ಇದ್ದೀನಿ ಬಾಣಸ್ಬೋಡಿ ಅಂತ. ಅಯ್ಯೋ ಹೋಗಪ್ಪ, ಬೇಜಾರಾಗೈತೆ ನನಗೆ ಒಂದು ಸೆಕೆಂಡು. ಓಕೆ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಸ್ಪಿಟ್ಲ್ ಹತ್ರ. ನೋಡೋಣ ಯಾವುದಾದ್ರು ಬೆಳತ್ತೆ ಹೆಂಗೇನಂತ. ಬಟ್ ಇಲ್ಲಿ ಗುರು ಆರ್ ಟಿ ಓದವ್ರವ್ರೆ, ಹುಷಾರಾಗಿರಬೇಕು. ಇವಾಗ ಬಿಚ್ಬಿಟ್ಟು ಕಾಕಿ ಶರ್ಟ್ ಹಾಕ್ಕೊತೀನಿ. ಆರ್ ಟಿ ಓದವ್ರವ್ರೆ ಇಲ್ಲಿ ಮುಂದೆ ಅಲ್ಲಿ ಇದ್ದರು, ನೋಡಿದೆ. ಅದಕ್ಕೆ ಆ ಕಡೆ ಸ್ವಲ್ಪ ಹುಷಾರಾಗಿರ್ಬೇಕು. ಆ ಕಡೆ ಹೋದರೆ ತಗಾಕೋತೀವಿ ಅಷ್ಟೇ. ಎಲ್ಲ ಇದ್ರೂ ಪ್ಯಾಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಫೈನ್ ಹಾಕ್ತಾರೆ. ಅದಕ್ಕೇ ಓಕೆ, ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಒಂದು ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ ಗುರು. ಇಲ್ಲೇ ಬಸವನಗುಡಿಯಲ್ಲಿ ಬಂದು ಡ್ರಾಪ್ ಮಾಡಿದೆ. ಒಂದು ಆರ್ಡ್ರ್ ಬಸವನಗುಡಿಗೆ ಬಿತ್ತು, ಡ್ರಾಪ್ ಮಾಡಿದೆ. ಇಲ್ಲೇ ಆರ್ ಟಿ ಒ ಹತ್ರ ಸ್ವಲ್ಪ ಕೆಲಸ ಇತ್ತು. ಇದು ರಾಜಾಜಿನಗರ ಆರ್ ಟಿ ಒ. ಇಲ್ಲಿ ಡಿ ಎಲ್ ಇಸ್ಕೋಬೇಕಾಗಿತ್ತು. ಡಿ ಎಲ್ಲು ಈಸ್ಕೊಂಡೆ ಗುರು. ಡಿ ಎಲ್ ಕೊಟ್ಟವ್ರೆ, ಬ್ಯಾರ್ಜ್ ಮಾಡ್ಸೋಕ್ಕೆ ಕೊಟ್ಟಿದ್ದೆ. ಡಿ ಎಲ್ಲು ಈಸ್ಕೊಂಡ್ರೆ ಇಲ್ಲಿಲ್ಲ. ಬ್ಯಾಲೆನ್ಸು 700 ರೂಪಾಯಿನ ಕೊಡಬೇಕಾಗಿತ್ತು ಅವ್ರಿಗೆ. ಇವಾಗ ಮಾಡಿದ್ದೆಲ್ಲ ಕಾಸು 700 ರೂಪಾಯಿ ಕೊಟ್ಟು ಅವ್ರಿಗೆ ಇವಾಗ ಡಿ ಎಲ್ ಇಸ್ಕೊಂಡಿದ್ದು. ಎಷ್ಟು ಆಲ್ಮೋಸ್ಟ್ 2.5 ಸಾವಿರನೋ ಎಷ್ಟೋ ಆಯಿತು ನಮ್ಮದು. ಡಿ ಎಲ್ ಎಲ್ಲ ಕಳೆದೋಗಿತ್ತು. ಆ ಡಿ ಎಲ್ ಎಲ್ಲ ಹಂಗೆ ಅವರೇ ಮಾಡಿಕೊಟ್ರು, ಬ್ಯಾರ್ಜು ಮತ್ತು ಡಿ ಎಲ್. ಓಕೆ, ಇವಾಗ ಡಿ ಎಲ್ ಇಸ್ಕೊಂಡು ಇವಾಗ ಯಾವುದೋ ಡ್ಯೂಟಿ ಹಾಕ್ಕೊಂಡು ಏರೋ ಸೈಡ್ ಹೋಗ್ಬೇಕು. ಹಂಗೆ ಕೆಲಸ ಇತ್ತಲ್ಲ, ಹಂಗೆ ಈ ಕಡೆ ಆರ್ಡ್ರ್ ಇಟ್ಕೊಂಡು ಹಂಗೆ ಬಂದಿದ್ದು. ಒಂದು ಕಾಸಿತ್ತು, ಹಂಗೆ ಡಿ ಎಲ್ ಇಸ್ಕೊಬಿಟ್ಟು ಇವಾಗ ಇಲ್ಲಿಂದ ಹೋಗೋಣ. ಯಾವುದಾದ್ರು ಆರ್ಡ್ರ್ ಬಿಲ್ಲಿ ವೆಯ್ಟ್ ಮಾಡ್ತೀವಿ. ಯಾವುದೂ ಆರ್ಡ್ರೇ ಇಲ್ಲ ನಮ್ಮ ಹತ್ರಲ್ಲಿ. ಅರ್ನಿಂಗ್ಸು ರ್ಯಾಪಿಡೋದಲ್ಲಿ ಅರ್ನಿಂಗ್ಸು, ಊಬರಲ್ಲಿ 0. ಕೈ ಬಾಡಿಗೆ ಒಂದು 450 ಮಾಡ್ದಲ್ಲ, ಅದು ಹೇಳಲಿಲ್ಲ. ಕೈ ಬಾಡಿಗೆ ಒಂದು 450 ಮಾಡಿದ್ದೀನಿ. ಈಗಿತ್ತು ಅರ್ನಿಂಗ್ಸು. ಓಕೆ, ನೆಕ್ಸ್ಟ್ ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗುರು. ಇವಾಗ ಟೈಮ್ ನೋಡ್ಕೋಬೋದು ಎಷ್ಟಾಗೈತೆ ಏನಂತ. ಆಲ್ಮೋಸ್ಟ್ ಏನು 6:42 ಆಗೈತೆ. ಊಬರಲ್ಲಿ ಒಂದು ಆರ್ಡ್ರ್ ಬಂದೆ ಗುರು. 506 ರೂಪಾಯಿ. ಅವರು 570 ರೂಪಾಯಿ ಮಾಡಿದ್ರು. ಅದರಲ್ಲೂ ಇದ್ರ ಕಮಿಷನ್ ಇಟ್ಕೊಂಡವನೆ ಬೋಳಿ ಮಗನ. ಊಬರ್ ಅವನು 22 ರೂಪಾಯಿ ಏನೋ ಟ್ರಿಪ್ಪು ಬಿಲ್ ಅಂತೇಳಿ. ಅವರು ಮಾಡಿರೋದು ನನಗೆ 570 ಮಾಡಿದ್ರು. ಅದಕ್ಕೆ ಪಿಕ್ ಮಾಡಿದ್ದು ಗೊತ್ತಾ, ನಾನು ಮಾಡಿದ ಟೈಮಿಂಗ್ ಎಲ್ಲ ಐತಪ್ಪ. ಈ ಟೈಮಿಂಗಲ್ಲಿ ಐತೆ. ಡ್ರಾಪ್ ಮಾಡೋಕ್ಕೆ 2 ಅವರ್ ಆಯಿತು ಗುರು. ಕರೆಕ್ಟಾಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಕ್ಕೆ 2 ಅವರ್ ಆಯಿತು. ಇದು ಎಲ್ಲಪ್ಪ ಡ್ರಾಪು ಅಂದರೆ ಎಲೆಕ್ಟ್ರಾನ್ ಸಿಟಿ ಬಿಟ್ಟು ಯಾವುದೋ ಹೆಬ್ಗೋಡಿ ನಿಯರು ಡ್ರಾಪ್ ಮಾಡಿದ್ದು. 570 ಮಾಡಿದ್ರು, ಪರವಾಗಿಲ್ಲ. ಅರ್ನಿಂಗ್ಸ್ ಬಂದು ಇಷ್ಟ ಆಗೈತೆ. ಯಾರು ಲಾಂಗ್ ಬಂದ್ಬಿಟ್ಟೆ. ಟ್ರಾಫಿಕ್ಕಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಮೊನ್ನೆಲ್ಲ. ಅದಕ್ಕೆ ನಾನು ಲಾಂಗ್ ಬಂದೆ. ಇಲ್ಲಿಂದ ಆರ್ಡ್ರ್ ಕೊಡ್ತಾವಣೆ. ಕೋರಮಂಗಲ ಕೊಟ್ಟ, ಯಾರೋ ಎತ್ಕೊಬಿಟ್ರು. 2 ಕೋರಮಂಗಲ ಕೊಟ್ಟ. ಯಪ್ಪ ಸಿಕ್ಕಾಪಟ್ಟೆ ಕಾಲೆಲ್ಲ ನೋವ್ತೈತೆ. ಯಪ್ಪ ಕುತ್ಕೊಂಡು ಟ್ರಾಫಿಕ್ಕಲ್ಲಿ ಕಾಲು ಕೈಯೆಲ್ಲ ಸಿಕ್ಕಾಪಟ್ಟೆ ನೋವ್ತೈತೆ. ಅವ್ರು ಅರ್ಥ ಮಾಡ್ಕೊಂಡು 570 ಮಾಡಿದ್ರು. ಸರಿ, ನಾನು ಇನ್ನೊಂದು ಆರ್ಡ್ರ್ ಕೊಡ್ತಾವಣೆ. ಇಲ್ಲಿ ನೋಡ್ಬೋದು 5 ಕಿಲೋಮೀಟ್ರಿಗೆ ಪಿಕಪ್ ನೋಡಿ. ಅವ್ರ ಒಮ್ಮೆ ಎಷ್ಟು ಕೊಟ್ಟವನಂತ 3.8 ಪಿಕಪ್ಪು. ಇವಾಗ ಇಲ್ಲಿಂದ ನಮ್ಮ ಏರಿಯಾ ಸೈಡ್ ಒಂದು ಕೊಡ್ಬೇಕು, ಸೈಕಾಗಿರುತ್ತೆ. ಮುಂದೆ ಕಂಪ್ನಿಗಳೈತೆ, ಅಲ್ಲಿ ಹೋಗೋಣ. ಯಾವುದೋ ಬೀಳತ್ತೆ ಹಿಂಗೆ ಏನಂತ ನೋಡೋಣ. ಜಿಗ್ನಿಗೆ ಕೊಡ್ತಾವನೆ. ಜಿಗ್ನಿಯಲ್ಲೇ ಓಡಿಸ್ಕೊಂಡ್ಲ. ಈ ಥರ ಕೊಡ್ತಾವಣೆ ಆರ್ಡ್ರು. ಇವಾಗ ನಮ್ಮ ಕೋರಮಂಗಲ ಇಲ್ಲ HSR ಲೇಔಟು ಮಾರತ್ತಲ್ಲಿ ಆ ಥರ ಕೊಟ್ಬಿಟ್ರೆ ಖುಷಿ ಆಗ್ಬಿಡ್ತೀನಿ. ಅರ್ನಿಂಗ್ಸ್ ಎಷ್ಟಾಗೈತೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಇದರಲ್ಲಿ 750, ನಮ್ಮ ಹತ್ರಲ್ಲಿ 240, ಇದರಲ್ಲೊಂದು 170 ಮತ್ತು ಒಂದು ಕ್ಯಾಶ್ ಒಂದು 450. ಎಷ್ಟಾಯ್ತು ಏನಂತ ನೀವು ಕೌಂಟ್ ಮಾಡ್ಕೊಳ್ಳಿ. ಓಕೆ, ಇದು ಬನ್ನಿ ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ. ಸರಿನಾ? ಸಿಕ್ಕಾಪಟ್ಟೆ ಕಾಲೆಲ್ಲ ನೋಡ್ತಾಯಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸರಿನಾ? ಬನ್ನಿ. ಇನ್ಸ್ಟಾಗ್ರಾಮ್లో ಅಪ್ಲೋಡು
ಗೈಸ್ ನೆನ್ನೆ ಟಾರ್ಗೆಟ್ ಬಂದು ಮುಗ್ಸೋಕ್ಕಾಗಲಿಲ್ಲ. ಅದೇ ಲಾಸ್ಟ್ ಆರ್ಡ್ರು ಜಿನ್ನಿಗೆ ಬಂದಿದ್ನಲ್ಲ, ಬೇರೆ ಎಫ್ಗೋಡಿ ಇಟ್ಕೊಳ್ಳಿ, ಎಫ್ಗೋಡಿ ಡ್ರಾಪ್ ಮಾಡಿದ್ನಲ್ಲ, ಆಮೇಲೆ ಆರ್ಡ್ರು ಯಾವುದು ಬಿದ್ದಿಲ್ಲ. ಸುಮ್ಮನೆ ತಿರ್ಗಿ ಹೋಗೋಕ್ಕೂ ಆಗಿಲ್ಲ ಅಲ್ಲಿಗೆ ನಮ್ಮ ಮೇರೆಗೆ. ನಮ್ಮ ಅವ್ರ ಮನೇಲಿ ಮಾಡ್ಕೊಂಡು ಬೆಳಗ್ಗೆ ಡ್ಯೂಟಿಗೆ ಬಂದೆ. ನೆನ್ನೆ ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಗಿಲ್ಲ ಗುರು. ನೆನ್ನೆ ವೀಡಿಯೋ ಮುಗ್ಸೋಕ್ಕಾಗಲಿಲ್ಲ, ಹಂಗೆ ಹೋಗ್ಬಿಟ್ಟೆ. ಯಾವುದೋ ಬೆಳಗ್ತೇನೋ ಅಂತ ಮನೆಯವ್ರಿಗೆ ಹೋದು ಯಾವುದೂ ಬಿದ್ದಿಲ್ಲ. ನನಗೆ ಬಿದ್ದಿಲ್ಲ, ಬೇರೆಯವ್ರಿಗೆಲ್ಲ ಬಿತ್ತು. ಕೋರಮಂಗ್ಲ ಬಿತ್ತು, ಮತ್ತು HSR ಲೇಔಟು ಎಲ್ಲ ಕೊಟ್ಟ. ಬಟ್ ನಾನು ಇವತ್ತು ಒಂದೂ ಎತ್ಕೊಳಕ್ಕಾಗಿಲ್ಲ, ಬೇರೆಯವರೆಲ್ಲ ಎತ್ಕೊಂಡು ಹೋದ್ರು. ಯಾವುದೋ ಅರ್ನಿಂಗ್ಸ್ ಆಗಿಲ್ಲ ನೆನ್ನೆ. ನನ್ನ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಆಲ್ಮೋಸ್ಟ್ ಕಮ್ಮಿ ಆಯಿತು. ಲಾಂಗ್ ಬಂದ್ಬಿಟ್ಟಲ್ಲ, ಇಲ್ಲಿಂದ ಬೀಳತ್ತೆ ಅಂದ್ಕೊಂಡು ನಾನು ಬಂದಿದ್ದೆ. ಬಟ್ ಇಲ್ಲಿ ಬಿತ್ತು ಕೋರಮಂಗ್ಲಕ್ಕೆ ನೆನ್ನೆ ನಾನು ಎತ್ಕೊಂಡಿಲ್ಲ. ಈ ಥರ ಎತ್ತಿಸ್ತೀಗ. ಓಕೆ, ನೆನ್ನೆ ಅರ್ನಿಂಗ್ಸ್ ಅಷ್ಟಾಗಿತ್ತು. ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹೇಳ್ತಾ ನಾನು ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.